ಸತೀಶ್ ಅವರು ಇದನ್ನು ಯಾವ ರೂಪದಲ್ಲಿ ತೆಗೆದುಕೊಳ್ತಾರೆ ವಿಶ್ವಾಸಕ್ಕೆ ಅನ್ನೋದು ಅವ್ರಿಗೆ ಬಿಟ್ಟಂಥ. ಜೊತೆ ಸಿದ್ದರಾಮಯ್ಯನವರು ಮತ್ತು ಕ್ಯಾಬಿನೆಟ್ ಡಿಸಿಷನ್ ತೊಗೊಳ್ಬೇಕಾಗ್ತದೆ. ಅದಕ್ಕೆ ಅದು ಖರ್ಚು ವೆಚ್ಚ 108 ಇರ್ತದೆ, ಆರ್ಥಿಕ ಹೊಣೆಗಾರಿಕೆ ಇರ್ತದೆ. ಅದನ್ನೆಲ್ಲ ನಿರ್ವಹಿಸುವಂಥ ಕೆಲಸ ಸ್ಟೇಟು ಮಾಡಬೇಕಾಗ್ತದೆ, ಸೆಂಟ್ರಲ್ ಮಾಡಬೇಕಾಗ್ತದೆ. ಯಾಕೆ ಒಂದು ಜಿಲ್ಲೆ ಆಗ್ತದಪ್ಪ ಅಂದ್ರೆ ಅದಕ್ಕೆ ತನ್ನದೇ ಅಂತ ಕೆಲವೊಂದಿಷ್ಟು ನಿಯಮಾವಳಿಗಳು ಇದ್ದೇ ಇರ್ತವೆ. ಅವು ಆಗಬೇಕಾದ್ರೆ ಒಂದು ಸ್ವಲ್ಪ ತೊಂದರೆ ಆಗ್ತದೆ. ಮತ್ತು ಹಣಕಾಸಿನ ಒಂದು ಜವಾಬ್ದಾರಿನೂ ಹೊರಬೇಕಾಗ್ತದೆ ಸರ್ಕಾರಗಳು. ಆ ದಿಶೆಯಲ್ಲೇ ನಿರ್ಧಾರ ಅವ್ರಿಗೆ. ಬಟ್ ಈಗ ಜನ ಒಂದೇ ಬಯಸ್ತಾ ಇರೋದು ಮೊದಲಿಗೆ ಚಿಕ್ಕೋಡಿಗೆ ಹೋಗೋ ಜಿಲ್ಲೆ ಘೋಷಣೆ ಆಗಲಿ ಎನ್ನುವಂಥದ್ದು. ಆ ದಿಶೆಯಲ್ಲಿ ಆಗಿದ್ರೆ ನಿಶ್ಚಿತವಾಗಿಯೂ ಎರಡು ಭಾಗಕ್ಕೆ ಸತೀಶ್ ಅವರು ಹೆಸರು ನಿಜವಾಗಿಯೂ ಎಲ್ಲರೂ ಪ್ರೀತಿಯಿಂದ ಕರೆಯುವಂಥ ಇಲ್ಲಪ್ಪ ಒಂದು ಕೆಲಸ ಮಾಡಿದ್ರೆ ನಮ್ಮದಂತ ಅನ್ನುವಂಥದ್ದು ಉಳಿತದ ಇತಿಹಾಸದಲ್ಲಿ ಅಂತ ಹೇಳ್ತಾ, ಇನ್ನು ನಿರ್ಧಾರ ಆಗೋದು ಬಿಡೋದು ಅವ್ರಿಗೆ ಬಿಟ್ಟ ವಿಷಯ. ಜನ ಮಾತ್ರ ಬಯಸ್ತಾ ಇರೋದು ನಾವು ಹೇಳಬೇಕಾಗಿದೆ, ಹೇಳಿದ್ವಿ. ಮುಂದಿನ ಅವ್ರಿಗೆ ಬಿಟ್ಟಿತ್ತು ಅಂತ ಹೇಳ್ತಾ, ಸತೀಶ್ ಅವರಾಗಲಿ ಸಿದ್ದರಾಮಯ್ಯರಾಗಲಿ ಯಾವ ನಿರ್ಧಾರ ತೆಗೆದುಕೊಂಡು ಅವರಿಗೆ ಪಾಸಿಟಿವ್ ಆಗುವ ಸಾಧ್ಯತೆಗಳು ಹೆಚ್ಚಿದ್ದಾವೆ. ತೆಗೆದುಕೊಳ್ಳೋದು ಹೋದ್ರೆ ನೆಗೆಟಿವ್ ಆಗುವ ಸಾಧ್ಯತೆಗಳು ಇದ್ದಾವೆ ಅಂತೇಳಿ ಕೆಲವು ಮಾತಾಡಿದ್ದಾರೆ. ಜನ ಮಾತನ್ನು ತಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ. ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಒಂದು ನಿಲ್ಲಿಸ್ಬಿಡಿ. S16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗೊಂಡು ವಂದನೆಗಳು.